ಸರ್ ಸರ್ 90% 2023ಕ್ಕಿಂತ ಮುಂಚೆ ನಮ್ದು JDS ಅಲ್ಲೂ ಇದ್ರು, ಕಾಂಗ್ರೆಸ್ ಅಲ್ಲೂ ಇದ್ರು. ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಅವರೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಎಲ್ಲಿ ಕಾಂಗ್ರೆಸ್ ಗೆಲ್ಲುವ ಅವಕಾಶ ಇದೆಯೋ ಅಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿ, ಎಲ್ಲಿ ಬೇರೆ ಪಕ್ಷ ಬಹುಮತ ಪಕ್ಷ ಯಾವುದು ಬರೋದಿದೆಯೋ ಅಲ್ಲಿ ನಮಗೆ ಮತ ಹಾಕಿ ಅಂತ. ಅದು ಉದಾಹರಣೆಯಾಗಿ ಹಾಸನದಲ್ಲಿ ಅವಕಾಶ ಇರಲಿಲ್ಲ, JDSಗೆ ಮತ ಹಾಕಿದ್ವಿ. ಚನ್ನಪಟ್ಟಣದಲ್ಲಿ ಅವಕಾಶ ಇರಲಿಲ್ಲ, JDSಗೆ ಮತ ಹಾಕಿದ್ವಿ. ಅದು ಆಪ್ಷನ್ಸ್ ಇತ್ತು ಸರ್. ಈಗ ಅವರೇ ನಮ್ಮನ್ನ ಬಿಟ್ಟೋದ್ರು. ಯಾರನ್ನ ಸರ್? ಏನಂತ ಸರ್? ಹಾ ಸರ್, 90% ಕಾಂಗ್ರೆಸ್ಗೆ ಮತ ಹಾಕಿದ್ದೀವಿ ಅಂತ ಹೇಳಿದ್ವಿ. ಕಾಂಗ್ರೆಸ್ BJP ಅವರು ನಮ್ಗೇನು ಮಾಡಿಲ್ಲ ಅಂತ ಹೇಳ್ತಾರೆ ಸರ್. ಯಾಕಂದ್ರೆ ನಾವೆಲ್ಲೇ ಹೋದ್ರು ಸರ್, ನಿಮ್ಮ ಪ್ರಧಾನಿ ಆದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು, ನಾವು ಇದನ್ನೇ ಹೇಳ್ಬೇಕು ಸರ್. ನಾವು ಅವ್ರೇನು ಮಾಡ್ತಾರೆ ಅಂತ ಕೇಳ್ತಾರ. ನಾವು ಒಂದು ಕಡೆಯಾಗಿ ಅವ್ರನ್ನ ದೂರ ಇಡಕ್ಕೆ ನಾವು 92% ನಾವು ಕಾಂಗ್ರೆಸ್ಗೆ ಮತ ಹಾಕಿದ್ದೀವಿ ಅಂತ ಹೇಳ್ತಾ ಇದೀವಿ. ಅವ್ರನ್ನ ನೀವೇನು ಇದನ್ನ ಮಾಡಿಲ್ಲ, ಅದನ್ನೇನು ಮಾಡಿಲ್ಲ, ನಾವೇನು ಹೇಳಿಲ್ಲ ಸರ್. ನೀವು ಕೇಳ್ತಾ ಇದ್ದೀರಲ್ಲ ಸರ್, ಈಗ ನಮ್ಮ ಶಿವಮೊಗ್ಗ KS ಈಶ್ವರಪ್ಪರವರು ಕಾಂಗ್ರೆಸ್ ಮುಸಲ್ಮಾನರು ಟಿಕೆಟ್ ಬೇಕಾದ್ರೆ BJP ಆಫೀಸ್ ಉಳಿಸ್ಬೇಕು ಅಂತ ಹೇಳಿದ್ರು. ಆಗ ತಾವೇ ಮಾಧ್ಯಮ ಮಿತ್ರರು ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕಲ್ಲ ಸರ್, ಅವ್ರನ್ನೂ ಒಟ್ಬಿಟ್ಟು ತಗೊಂಡೋಗಿ ಅಂತ ನಂದೊಂದು ಕಳವಳಿ. ಸರ್, ಇದು ಹೈಕಮಾಂಡ್ ವಿಚಾರ. ಇದು ಜಮೀರ್ ಅಹಮದ್ ಖಾನ್ ಈಗ ಮಾಮೂಲಿ ನಾರ್ಮಲ್ ಅಲ್ಲ ಸರ್. ಯಾಕಂದ್ರೆ ಮುಸ್ಲಿಂ ಸಮಾಜದ ನಾಯಕ ಅಲ್ಲ ಜಮೀರ್ ಅಹಮದ್ ಖಾನ್. ತಮಗೂ ತಿಳಿದಿರುವಂತೆ ಜಮೀರ್ ಅಹಮದ್ ಖಾನ್ ಬಡವರು, ದೀನರು, ದಲಿತರು ಇಷ್ಟೊಂದು ಅವರ ದುಡ್ಡು ಎಲ್ಲಿದೆ ಅಂದ್ರೆ ಬಡವರು ಬರುತ್ತವಿದೆ ಸರ್. ಯಾರೇ ಕಷ್ಟ ಅಂತ ಹೋದ್ರು ಜಾತಿ ನೋಡಲ್ಲ ಸರ್. ಅವ್ರು ಬರೀ ಚಾಮರಾಜಪೇಟೆ ಕ್ಷೇತ್ರಕ್ಕೆ, ನಮ್ಮ ಮುಸ್ಲಿಂ ಕ್ಷೇತ್ರ ಆಗಿಲ್ಲ ಸರ್, ಪ್ರತಿಯೊಂದು ಸಮಾಜಕ್ಕೆ ಅವರು ನಾಯಕರಾಗಿದ್ದಾರೆ. ಇದಕ್ಕೆ ಒಂದು ಉದಾಹರಣೆಗೆ ಮೊನ್ನೆ ವಿ ಸೋಮಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಅಲ್ಪಸಂಖ್ಯಾತರ ನಾಯಕ ಕಾಂಗ್ರೆಸ್ಗೆ ಭಗವಂತ ಇದ್ದಂಗೆ, ಅವ್ರನ್ನ ಟಚ್ ಮಾಡೋಕ್ಕಾಗತ್ತೇನೆ ಅಂತ ವಿ ಸೋಮಣ್ಣ ಅವರು ಅಂತ ಹೇಳಿದ್ದಾರೆ. ಅದು ತಮಗೂ ತಿಳಿದಿದೆ ಸರ್. ಸರ್, ಆ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಉಲ್ಮಾ ಕ್ರಮಗಳಿದ್ದಾರೆ ಸರ್. ಅದು ಏನು ನಾವು ಕ್ರಮ ಏನು ಮುಂದುವರಿಬೇಕು ಆ ಟೈಮ್ಗೆ ಮುಂದುವರಿಬೇಕು.